ಕನ್ನಡ ನಾಡು, ಇದು ಕನ್ನಡಿಗರ ನಾಡಿಮಿಡಿತ. ಕಳೆದ 20 ವರ್ಷದಿಂದ ರಸ್ತೆ ದುರಸ್ಥಿತಿಯನ್ನೇ ಕಾಣದ ಗ್ರಾಮವೊಂದಿದೆ ಎಂದರೆ ನಂಬುತ್ತೀರಾ? ಹೌದು, ಈ ಗ್ರಾಮವಿರುವುದು ವಿಜಯನಗರ ಜಿಲ್ಲೆಯ ಹರಪನಹಳ್ಳಿ ತಾಲೂಕಿನಲ್ಲಿ. ದಿವಂಗತ ಉಪಮುಖ್ಯಮಂತ್ರಿ ಎಂಪಿ ಪ್ರಕಾಶ್ ಅವರ ಪುತ್ರಿ ಶಾಸಕಿ ಎಂಪಿ ಲತಾ ಅವರು ಪ್ರತಿನಿಧಿಸುವ ಕ್ಷೇತ್ರದ ವ್ಯಾಪ್ತಿಯಲ್ಲಿ ಬರುವ ಬಸನಾಳಗರಿಗೌರಿಪುರ ಗ್ರಾಮವೇ ಈ ಅವ್ಯವಸ್ಥೆಯಿಂದ ಬಳಲುತ್ತಿರುವ ಗ್ರಾಮ. ಸರಿಯಾದ ರಸ್ತೆ ಇಲ್ಲದೆ ಗ್ರಾಮಸ್ಥರು ಪರದಾಡುತ್ತಿರುವುದು ನಿತ್ಯ ದರ್ಶನದಂತಾಗಿದೆ. ಗ್ರಾಮದ ಮುಖ್ಯ ರಸ್ತೆ ಹಾಳಾಗಿ 15-20 ವರ್ಷಗಳೇ ಕಳೆದಿವೆ. ತಗ್ಗು ಗುಂಡಿಗಳಿಂದ ತುಂಬಿರುವ ಮಣ್ಣಿನ ರಸ್ತೆಯಾಗಿ ಮಾರ್ಪಟ್ಟಿರುವ ಈ ರಸ್ತೆ ಕಾಯಕಲ್ಪಕ್ಕಾಗಿ ಕಾಯುತ್ತಿದೆ. ಪ್ರತಿನಿತ್ಯವೂ ಶಾಲಾ ಕಾಲೇಜುಗಳಿಗಾಗಿ ಹರಪನಹಳ್ಳಿ ನಗರಕ್ಕೆ ಸಂಚರಿಸುವ ವಿದ್ಯಾರ್ಥಿಗಳಿಗಂತೂ ಈ ರಸ್ತೆ ನರಕ ಸದೃಶ್ಯ. ಪ್ರತಿದಿನ ದ್ವಿಚಕ್ರ ವಾಹನ ಸವಾರರು ಸರ್ಕಸ್ ಮಾಡಿಕೊಂಡು ಸಂಚಾರ ಮಾಡುವ ಸ್ಥಿತಿ ಇದೆ. ಆರೋಗ್ಯ ಸಮಸ್ಯೆಗಳಿಗಾಗಿ ಆಸ್ಪತ್ರೆಗಳಿಗೆ ತುರ್ತಾಗಿ ಹೋಗುವ ಅನಿವಾರ್ಯತೆ ಬಂದಾಗಂತೂ ಇಲ್ಲಿನ ನಿವಾಸಿಗಳ ಕಷ್ಟ ದೇವರಿಗೆ ಪ್ರೀತಿ. ಅದರಲ್ಲಿಯೂ ಗರ್ಭಿಣಿ ಸ್ತ್ರೀಯರ ಸಂಕಷ್ಟಕ್ಕೆ ಪಾರವೇ ಇಲ್ಲ. ಆಂಬ್ಯುಲೆನ್ಸ್ಗಳು ಬಸನಾಳಗರಿಗೌರಿಪುರಕ್ಕೆ ಬರೋದಕ್ಕೂ ಭಯ ಪಡ್ತಾರೆ. ಸರಿಯಾದ ಬಸ್ ಸಂಪರ್ಕವಿಲ್ಲದಿರುವ ಈ ಗ್ರಾಮಕ್ಕೆ ಹೆಣ್ಣು ಕೊಡೋಕ್ಕೂ ಹಿಂದೇಟು ಹಾಕ್ತಾರೆ ಎಂದು ಇಲ್ಲಿನ ಗ್ರಾಮಸ್ಥರು ಹೇಳುತ್ತಾರೆ. ಈಗ ಇದು ಒಂದ್ಸಲ ಹರಪನಹಳ್ಳಿ ತಾಲೂಕು ಬಸವನಾಳ ಗ್ರಾಮ ಇದು ನೋಡ್ರಿ, ಒಂದು 20 ವರ್ಷ ಆಯ್ತು. ಹಂಗೆ ಫಸ್ಟಿಗೆ ಒಂದು ಸಲ ಡಾಂಬರ್ ಆಗಿದ್ದು, ತಿರುಗಿ ರೋಡ್ ಆಗಿಲ್ಲ ರೀ. ಇದು ಒಂದು 20 ವರ್ಷ ಆಯ್ತಾನ. ಏನು ಪ್ಯಾಚ್ ಸರ್ಕಲ್ಲ ಏನೇನಿಲ್ಲ. ಈಗ ಮಣ್ಣು ಮಣ್ಕಲ್ ಮಟ್ಟ ಗುಂಡಿ ಬಿದ್ದಾವ್ರಿ. ಮನುಷ್ಯ ಬರೀ ನಡ್ಕೊಂಡು ಆಗ್ತಲ್ಲ ರೀ ರೋಡ್ನ್ಯಾಗ. ಆ ಥರ ಆಗಿ ಈಗ ಮಳೆ ಬೆಳೆ ಬಂದಾಗ ಏಸ ಮಂದಿ ಬಿದ್ದು ಕಾಲು ಮುರ್ಕೊಂಡು ಗಂಟ ಇದಾಗಿಬಿಟ್ಟವ್ರೆ. ಅದು ಏನೋ ಮಾಡಿ ಇದನ್ನ ಸ್ವಲ್ಪ ರೋಡ್ ಮಾಡೋಕೆ ವ್ಯವಸ್ಥೆ ಮಾಡೋಕ್ಕಂತ ನಾವು ಅಧಿಕಾರಿಗಳಿಗೆ ಕೇಳ್ಕೊಂತ ನಮ್ಮನೆ ನೋಡ್ರಿ. 10-12 ವರ್ಷ ಆಯ್ತು. ಇದು ನಮ್ಮೂರು ಹಿಂಗ ಚಾವ್ದಾಗ ಹಿಂಗ ಅಡ್ಡಾಡ್ತೀವಿ. ಬಂಡಿ ಹೋಗೋದ್ ಬಜಿತ. ಆಮೇಲೆ ಶಾಲಿ ಹುಡ್ರು ಬಸ್ಗಳು ಹೋಗೋದೆಲ್ಲ ಭಾರಿ ತೊಂದ್ರಿ. ಶಾಲಿಗೆ ಹೋಗೋದ್ ತೊಂದ್ರಿ. ಹುಡ್ರು ಎಲ್ಲ ಬರೀ ಕೆಸರಾಗ ಓಡಾಡಕು, ನೀರಾಗ ಓಡಾಡಕು. ಶಾಸಕರ ಗಮನಕ್ಕೆ ಹಾಕಿರ? ನಮ್ಮ ಶಾಸಕರು ಅವ್ರು ಯಾವಾಗ ಬಂದ್ರು ಯಾವಾಗ ಹೋದ್ರು. ಹಳ್ಳಿಗಳು ಕಡೆಗೆ ಆಗಿಬಿಟ್ಟವ. ನೋಡಂಗಿಲ್ಲ ಇವನ್ನ. ಇವು ಎಲ್ಲ ಇವು ಲಾಸ್ಟ್ ಬೌಂಡ್ರಿ ಹರಪನಹಳ್ಳಿ ತಾಲೂಕು. ಏನು ನೋಡಂಗಿಲ್ಲ ಮಾಡಂಗಿಲ್ಲ ಅವ್ನು. ಬಂದು ಗಮನಕ್ಕೆ ಹಾಕ್ಯನಂಗಿಲ್ಲ ಅವ್ರು. ಹಿಂಗಾಗೈತೆ ನೋಡ್ರಿ ನಮ್ಮ ಪರಿಸ್ಥಿತಿ. ಇವೆಲ್ಲ ಎಷ್ಟು ವರ್ಷ ಹಿಂಗೈತ್ರಿ ಇದು? ಇದೆಲ್ಲ 15-20 ವರ್ಷ ಆಯ್ತು. ಇಂಥದ್ರಾಗ ಓಡಾಡ್ತೀವಿ ನಾವು. ನಮ್ಮೂರಿನ ದಾರಿ ಬಹಳ ಹದಗೆಟ್ಟೋಗಿದೆ. ಯಾರು ದಿಕ್ಕಿಲ್ಲ ದಾತಲ್ಲ. ಶಾಸಕರು ಅಕ್ಕಪಕ್ಕದ ಹಳ್ಳಿಗೆಲ್ಲ ಮೂಲ ಮಾಡಿಸ್ತಾ ಇದಾರೆ. ನಾವೆಲ್ಲ ಅಲ್ಲಿ ಒಳ್ಳೆ ಕಷ್ಟ ಸರ. ಅವರಪ್ಪ ಎಂಪಿ ಪ್ರಕಾಶ್ ಸಾರಿಗೆ ಸಚಿವರು ಆದಾಗ ಇದನ್ನ ನಮ್ಮ ರೋಡ್ ಮಾಡಿಸಿದ್ರು. ತಿರುಗಿ ಅಣ್ಣ ಇಲ್ಲ, ಅಪ್ಪ ಇಲ್ಲ, ದಿಕ್ದಾತ ಇಲ್ಲ. ನಮ್ಮೂರಿನ ರಾಜಕಾರಣ ಆಗಲಿ, ಅಕ್ಕಪಕ್ಕದ ರಾಜಕಾರಣಿಗಳು ನಮ್ಮೂರಿನ ಮೇಲೆ ಅಭಿಮಾನನಿಲ್ಲ. ನಮ್ಮನ್ನೆಲ್ಲ ಓಟ್ ಕೊಡೋದಕ್ಕೆ ಹೇಳ್ತಾರೆ. ಇದಕ್ಕೆ ಸಮಸ್ಯೆ ಬಗೆಹರಿಸೋದಕ್ಕೆ ಇಲ್ಲ. ಮೊನ್ನೆ ಇಂಜಿನಿಯರ್ ಬಂದ್ರು, ಇಲ್ಲ ಅದು ಸ್ಯಾಂಕ್ಷನ್ ಐತಿ, ಇದು ಸ್ಯಾಂಕ್ಷನ್ ಐತೆ ಅಂತಾರೆ. ಅದು ಏನು ಸ್ಯಾಂಕ್ಷನ್ ಆಗಲ್ಲ. 3 ವರ್ಷ ಆಗ್ತಾರೆ. 15 ಕೋಟಿ 20 ಕೋಟಿ ಅಂತ ಅದೇ GST ಕಟ್ಟಿವಿ ಮಳಿನಿಂದ. ಆ GST ದುಡ್ಡು ಅವ್ರಿಗೆ ಹೋಗಿ ಸರ ರಿಪೇರಿ ಮಾಡಲ್ಲ. ಮೊನ್ನೆ ಗ್ರಾವಲ್ ಓಡಿಸ್ತೀವಿ ಅಂತ ಬಂದರು. ಓಡಿಸ್ರಪ್ಪ ಯಾವ್ದಾರು ಒಂದು ಮಾಡಿ ಬಂದಿವಿ ಸರ್. ಜನ 2-3 ಬೀಳೋದು ಎದ್ದೇಳೋದು ಕೆಸರಾಗ ಎಲ್ಲ ತಮ್ಮ ಕಡೆಗೆ ಕಾಣತೈತಿ. ಶಾಸಕಿ ಎಂಪಿ ಲತಾ ಅವರ ವಿರುದ್ಧ ಹರಿಹಾಯ್ದಿರೋ ಗ್ರಾಮಸ್ಥರು ಈ ಹಿಂದೆ ಎಂಪಿ ಪ್ರಕಾಶ್ ಅವರು ಅಧಿಕಾರದಲ್ಲಿದ್ದಾಗ ರಸ್ತೆ ರಿಪೇರಿ ನಡೆದಿದ್ದು ಬಿಟ್ರೆ ಆನಂತರ ಇಲ್ಲಿಯವರೆಗೂ ಯಾವ ಜನಪ್ರತಿನಿಧಿಗಳು ರಸ್ತೆ ರಿಪೇರಿ ಮಾಡಿಲ್ಲ. ಅನುದಾನ ಇಲ್ಲ ಅಂತ ಕೈ ಚೆಲ್ಲೋ ಬದಲು ಸಿಎಂ ಸಿದ್ದರಾಮಯ್ಯ ಅವರ ಜೊತೆ ಮಾತಾಡಿ ಅನುದಾನ ತಗೊಂಡು ಬನ್ನಿ ಎಂದು ಶಾಸಕಿ ಎಂಪಿ ಲತಾ ಅವರನ್ನು ಆಗ್ರಹಿಸಿದ್ದಾರೆ. ಸಮಗ್ರ ಸುದ್ದಿಗಳಿಗಾಗಿ ತಪ್ಪದೆ ನೋಡಿ ಕನ್ನಡ ನಾಡು ವಾಹಿನಿ. ಸಬ್ಸ್ಕ್ರೈಬ್ ಮಾಡಿಕೊಳ್ಳಲು ಕೂಡಲೇ ಪಕ್ಕದಲ್ಲಿ ಕಾಣುವ ಬೆಲ್ ಐಕಾನ್ ಕ್ಲಿಕ್ ಮಾಡಿ ನೋಟಿಫಿಕೇಶನ್ ಪಡೆಯಿರಿ.